ಅವರ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗೋಯ್ತು. ಹಾಗಾಗಿ ಸಂಚಾರಿ ವಿಜಯ್ ಇದೀಗ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇವತ್ತು ಮುಂಜಾನೆ 8 ಗಂಟೆಯಿಂದ ಇಲ್ಲಿಯ ತನಕ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಸಿನಿಮಾ ರಂಗ, ಸಮಾಜ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಸ್ನೇಹಿತರ ಬಳಗ, ಬಂಧು ಬಳಗದವರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡ್ಕೋತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಅಂತಿಮ ದರ್ಶನ ಮುಗಿಸಿ ಅಲ್ಲಿಂದ ವಿಜಯ್ ಅವರ ಪಾರ್ಥಿವ ಶರೀರ ಹೊರಡುತ್ತೆ. ಅದು ಅವರ ಹುಟ್ಟೂರಿನ ಕಡೆಗೆ. ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಭಾಗ, ರಂಗಾಪುರ, ಪಂಚನಹಳ್ಳಿ ಆ ಭಾಗ. ಅವರ ಸ್ನೇಹಿತ ರಘು ಅಲ್ಲಿದ್ದಾರೆ. ಅವರ ತೋಟ ಇದೆ. ಆ ತೋಟದಲ್ಲಿ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರದ ಅಂತಿಮ ಎಲ್ಲ ವಿಧಿವಿಧಾನಗಳನ್ನು ಪೂರೈಸ್ತಾರೆ. ಸಾವಿನಲ್ಲೂ ಕೂಡ ಸಂಚಾರಿ ವಿಜಯ್ ನಾವು ಇವತ್ತಿಗೂ ಸಿಕ್ಕರೆ ಕೆನ್ನೆ ನೋವು ಬರುವಷ್ಟು, ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಾ ಇದ್ವಿ. ಆ ನಗುವಿಗೆಲ್ಲ ಕಾರಣ ನಾನು ಅವನೆಲ್ಲ ಅವಳು ಸಿನಿಮಾದ ಅನುಭವಗಳು. ನಮ್ಮನ್ನು ಕ್ಯಾಮ್ರಾ ಹಿಂದೆ ಇಟ್ಕೊಂಡು ಮುಂದೆ ಬಿಟ್ಬಿಡ್ತಿದ್ರು ಆ್ಯಕ್ಟ್ ಮಾಡುವಂಥ. ಎಷ್ಟೋ ಜನ ನಮ್ಮನ್ನು ನಿಜವಾಗ್ಲೂ ತೃತೀಯ ಲಿಂಗಿಯರು ಅಂತಲೇ ಪರಿಗಣಿಸಿ ರಿಯಾಕ್ಟ್ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡು ನಾವು ನಗ್ತಾ ಇದ್ವಿ. ನಮ್ಮ ಇಡೀ ಚಿತ್ರೀಕರಣದಲ್ಲಿ ನಾನೊಂದು 25 ರೂಪಾಯಿ ಕಲೆಕ್ಷನ್ ಮಾಡಿದ್ದೆ ಇದೇ ಥರ. ವಿಜಿ ಅದಕ್ಕಿಂತ ಹೆಚ್ಚು ಮಾಡಿದ್ದ. ನೋಡಿ, ನಂದು ಜಾಸ್ತಿ ನಿಂದು ಜಾಸ್ತಿ ಅಂತ ಜಗಳ ಮಾಡ್ಕೊಳ್ತಿದ್ವಿ. ನಾವು ಸಿಕ್ಕಾಗೆಲ್ಲ ಬರೀ ನಗುನೇ. ಇವತ್ತೇ ಫಸ್ಟ್ ಟೈಮ್ ಅವನು ನಗದೇ ಇರೋದನ್ನು ಅವನ ಜೊತೆ ಕಳೆದಿರೋದು. ಬಹಳ ದುಃಖ ಆಗುತ್ತೆ. ಥ್ಯಾಂಕ್ ಯು.